ಸ್ವಾಮಿ, ಏನ್ರಿ ಇದು ಕೈಯಲ್ಲಿ ಚೀಲ ಹಿಡಿದುಕೊಂಡು ಬಂದಿದ್ದೀರಾ? ಈ ತಾಯಿ ನನಗೆ ಇಂದು ಬಂಗಾರದ ಪಸುಲಿ ಕಣೆ ತಗೊಳ್ಳಿ. ಆದರೆ ಏನ್ರಿ ಈ ಕಾಯಿ ಪಲ್ಯ ಫಸಲಿಗೆ ಇಷ್ಟೊಂದು ರೇಟ್ ಬಂತ? ಅನ್ನೋದೇನಿದೆ ಮಂಗಳ, ಬದನೆಕಾಯಿ ಕೆಜಿಗೆ 80 ರೂಪಾಯಿ, ಚೌಳಿಕಾಯಿ 100 ರೂಪಾಯಿ, ಟಮಾಟಿ 150 ರೂಪಾಯಿ ಕೆಜಿ, ಹಸಿಮೆಣಸಿನಕಾಯಿ 120 ರೂಪಾಯಿ ಕೆಜಿ. ಇದರಂತೆ ಪ್ರತಿದಿನ 8,000 ರೂಪಾಯಿ ಅಂತೆ ಗಳಿಕೆಯಂತೆ. ಒಂದೇ ತಿಂಗಳಲ್ಲಿ ನಾನು ಸಾಹುಕಾರನಾಗಿ ಬಿಡುವೆ. ಸ್ವಾಮಿ, ಏಕೆ ಮಂಗಳ, ನಿನ್ನ ಕಣ್ಣಲ್ಲಿ ನೀರು? ದಿನನಿತ್ಯ ನೀವೀ ರೀತಿ ಬೆವರು ಸುರಿಸಿ ದುಡಿದು ಸಣ್ಣ ಆಗುತ್ತಿರುವುದನ್ನು ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಸ್ವಾಮಿ, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಹುಚ್ಚಿ, ಈ ರೈತ ಹುಟ್ಟಿದೆ ಕಸ ಎಂಬ ನಗಕ್ಕೆ ಹೆಗಲು ಕೊಟ್ಟು, ಈ ಸುಖ ಎಂಬ ಉಡಿಯನ್ನು ಕಟ್ಟಿ, ಸಂತೋಷ ಎಂಬುದನ್ನು ಹುಟ್ಟಿ ಬಿತ್ತಿ ಬೆಳೆಯುವುದಕ್ಕೆ. ಮಗಳ ಸ್ವಲ್ಪ ನಗು. ಅಂದರೆ ನೀನು ಅಳುವಾಗ ತುಂಬಾ ಚೆನ್ನಾಗಿ ಕಾಣುತ್ತೀಯ, ಅದು ನನಗೆ ತುಂಬಾ ಇಷ್ಟ. ಸ್ವಾಮಿ, ನಿಮ್ಮಂತ ಮುಕ್ತ ಮನಸ್ಸಿನ ಸುಂದರ ವ್ಯಕ್ತಿ ನನ್ನ ಬಾಳಿಗೆ ಶಕ್ತಿಯನ್ನಾಗಿ ಪಡೆದ ನಾನೇ ಧನ್ಯ ಸ್ವಾಮಿ, ನಾನೇ ಧನ್ಯ ರೀ. ಈ ನಿಮ್ಮ ಒಂದೊಂದು ಮಾತಿನ ಅರ್ಥವನ್ನು ನೆನೆಸ್ಕೊಳ್ತಾ ಇದ್ರೆ ಆ ಸ್ವರ್ಗವೇ ನನಗೆ ಇಲ್ಲಿ ಬಂದಂತಾಗ್ತಾ ಇದೆ ಸ್ವಾಮಿ, ಬಂದಂತಾಗ್ತಾ ಇದೆ. ನಾನು ನಿನಗೆ ಅಷ್ಟೇ ಮಂಗಳ, ನಿನ್ನ ಪ್ರತಿ ಮಾತುಗಳು ಕಡಲು ಮುತ್ತಿನಂತೆ, ಬಿಸಿಲ ಬಾಲಿಕೆಯರ ಕತ್ತಿನಂತೆ ಬೆಲೆ ಬಾಳುವಂತವಾಗಿದೆ. ನಿನ್ನಂತವನ್ನು ನಾನು ಪಡೆದು ಧನ್ಯನಲ್ಲವೇ? ಸ್ವಾಮಿ, ಈ ರೈತನ ಹಸಿರು ನಾಡಿನ ಉಸಿರು, ಈ ರೈತನ ಕರೆ ಜಗವೆಲ್ಲ ಸಕ್ಕರೆ ಅಂತಾಯ್ತು ನಿಮ್ಮ ಮಾತಿನ ಅರ್ಥ. ನಿಜ ಮಂಗಳ, ನಿಜ. ನಿತ್ಯ ಜೀವನವೇ ಸತ್ಯ, ನ್ಯಾಯವೇ ಜೀವನದ ಹಸಿರು, ಪ್ರೀತಿ ವಿಶ್ವಾಸವೇ ಈ ಜೀವನದ ಹಸಿರು. ಈ ನಿತ್ಯ ಕಾಲಚಕ್ರದಲ್ಲಿ ನಾವು ಬರೆ ತುತ್ತಿಗಾಗಿ ಸುತ್ತುವ ಹೀಗಾಗಬಾರದು. ಸದಾ ಹಣ್ಣು ಕೊಟ್ಟು ಮರದಂತೆ ಬದುಕಬೇಕು, ಅಂದರೆ ಜೀವನ. ನಿಮ್ಮ ಮಾತಿಗೆ ನಾನು ಮನಸೋತು ಹೋಗಿದ್ದೇನೆ. ಬನ್ನಿ, ಒಳಗಡೆ ಸ್ನಾನ ಮಾಡಿದ್ರಂತೆ. ನಿಲ್ಲೇ ನನ್ನ ಚಿನ್ನ, ಈ ಸಂತೋಷ ಸಮಯದಲ್ಲಿ ಒಂದು ಹಾಡು ಹಾಡಬಾರದೆ? ನಿಮ್ಮ ಮಾತಿನಂತೆ ಆಗಲಿ. ಈ ಸೌಂದರ್ಯಕ್ಕೆ ವಿಜ್ಞಾನವಾಗಕ್ಕೆ ಸೋತು ಹೋದೆ ಅಂದೆ, ಸೋತು ಹೋದೆ ಅಂದೆ.
ಕಾಂತಿಗೆ ಅಣ್ಣ ಯಾಕೋ ತಡವಾಗಿ ಬಂದಿಲ್ಲಪ್ಪ? ಕುರಿ ಮರಿ ಜೊತೆ ಗುದ್ದಾಡುತ್ತಾ ಹೊತ್ತಾಯ್ತಣ್ಣ. ಇವನು ಹೇಳುವುದು ಬರೀ ಸುಳ್ಳು ಸುಳ್ಳು ಸುಳ್ಳು. ಇವನ ಮಾತನ್ನು ನೀನು ಕೇಳುತ್ತಾ ಹೋದರೆ ನಿನಗೆ ಕೋರ್ಟು ಕಚೇರಿಗೆ ತಿರುಗಾಡಲಿಕ್ಕೆ ಯಾವ ಸಮಯವೂ ಉಳಿಯುವುದಿಲ್ಲ. ಅದೇನು ಶಶಿಧರ ನಿನ್ನ ಮಾತಿನ ಅರ್ಥ? ಹೌದಣ್ಣ, ಇಡೀ ಸುತ್ತ 10 ಜನ ಸುಮ್ಮನಿರುವಾಗ ಇವನೊಬ್ಬನೇ ಆ ಎಣ್ಣೆಯ ವೀರನ ಗೌಡನ ಬಳಿಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಹಿಡಿ ಮಣ್ಣು ಕೂಡ ಕೊಡುವುದಿಲ್ಲವೆಂದು ಹೇಳಿ ಅವನಿಗೆ ಸವಾಲ್ ಹಾಕಿ ತಾಕತ್ತಿದ್ದರೆ ನಿನ್ನನ್ನು ನೋಡತೀನಿ ಅಂತ ಹೇಳಿ ಬಂದಿದ್ದಾನಂತೆ. ಇವನಿಗೆ ಏಕೆ ಬೇಕನ್ನ ರೈತ ಚಳವಳಿಯ ಹೋರಾಟ? ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಇದು ನಮ್ಮಂತ ಜನರ ಹೋರಾಟ, ರೈತರ ಹೋರಾಟ. ನಮ್ಮಂತ ಭೂಮಿ ಉತ್ತಿ ಬಿತ್ತಿ ಬೆಳೆದು ಆ ಜಗತ್ತಿಗೆ ಅನ್ನ ಹಾಕುವುದು ಆ ಭೂಮಿ. ಅದನ್ನು ಇದನ್ನು ಬಿಟ್ಟು ಬೇರೆ ಕಡೆ ನೋಡಿಕೊಳ್ಳುವ ಅಂದರಲ್ಲ, ತಪ್ಪಲ್ಲವೇ? ಹೌದು, ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ. ಅಲ್ಲಿ ವಿಮಾನ ನಿಲ್ದಾಣವಾದರೆ ನಮ್ಮ ಊರು ದೊಡ್ಡ ಸಿಟಿಯಾಗುತ್ತದೆ. ಆ ರೈತರ ಮನೆಗಳಲ್ಲಿ ಒಬ್ಬ ನೌಕರ ಸತ್ತ
ಎಲ್ಲಿ ಕುರಿ ಮೇಯಿಸಬೇಕು? ಅಣ್ಣ ಇದು ಮಿತಿ ಮೀರಿ ಆಯ್ತು. ಏಕಣ್ಣ ಏಕೆ ಇವನಿಗೆ ಇಷ್ಟೊಂದು ಸಲಿಗೆಯನ್ನು ಕೊಟ್ಟಿರುವೆ? ನೋಡೋಣ, ನೀನು ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ಆ ಗೌಡರ ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಬೇಕು. ನಿನ್ನ ಅವನ ಮಾತು ಕೇಳಿ ನಾನು ಎತ್ತು ಕುರಿ ಮಾರಬೇಕಾ? ಆ ಗೌಡನ ಕಾಲು ಹಿಡಿದು ಕ್ಷಮೆ ಕೇಳಬೇಕ? ಇವೆರಡರಲ್ಲಿ ಒಂದು ಆಗಲೇ ಬೇಕು. ಸಾಧ್ಯವಿಲ್ಲ ಸಚಿವರ. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಎಲ್ಲಿ ಆದರೇನು, ಮಂತ್ರಿ ಆದರೇನು, ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಿಲ್ಲ. ನನ್ನ ತಮ್ಮ ಶಾಲೆಯ ಕಲಿತು ಸಾಹೇಬನಾಗಿ ಬರಲಿ ಎಂದು ಶಾಲೆಗೆ ಕಳಿಸಿದರೆ ನನಗೆ ಬುದ್ಧಿ ಹೇಳುವಾಗೆ ಬರ್ತೀಯಾ? ಇದೇ ಮಾತು ಬೇರೆ ಯಾವನಾದರ ಆಗಿದರೆ ಅವರನ್ನು ಆ ವೀರ ಸಿಂಧೂರ ಲಕ್ಷ್ಮಣ ಗೌಡನ ರುಂಡ ಅವರ ರುಂಡ ತೆಗೆದು ಬಿಡ್ತಿದ್ದೆ. ಧರ್ಮಣ್ಣನ ಮುಂದೆ ಇಂಥ ಮಾತೆ ವೀರ. ಈಗ ನೀನು ಸುಮ್ಮನೆ ಒಳಗೆ ನಡಿ. ಮಂಗಳ ಇವನ ನಡಿಕೊಂಡು ಹೋಗು ಒಳಗೆ. ಆಯ್ತು ರೀ ಮೈದನ, ಬಾರಪ್ಪ ಹೋಗೋಣ. ಬಾತಿಗೆ ನಮಗೆ ಬುದ್ಧಿ ಹೇಳಲಿಕ್ಕೆ ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ ಅಲ್ಲ. ಇವನೊಬ್ಬ ಎಲ್ಲಿಂದಲೋ ಬಂದ ಒಬ್ಬ ಅನಾಥ. ಶಶಿ, ಇನ್ನೊಮ್ಮೆ ಸಂಬಂಧಿಸಬೇಡ ಅನಾಥನೆಂದ ಶಬ್ದವನ್ನು. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದಾರೆ? ನಿನಗೇನು ಗೊತ್ತಿದೆ ಅವನ ಚರಿತ್ರೆ? ನಿನಗೆ ಈ MLA ವೀರನಗೌಡ ಹೇಳಿಕೊಟ್ಟಿರ್ಬೇಕು ತಾನೇ? ಅವನೊಬ್ಬ ಮನೆ ಮುರಕ. ಅವನ ಮಾತು ಕೇಳಿ ನೀನು ನಿನ್ನ ಮನೆಯ ಮುರಿದುಕೊಳ್ಳಲಿಕ್ಕೆ ಬಯಸುತ್ತೀಯಾ? ಆ ಗೌಡ ಮಾಡುವ ಕೆಲಸ ನಿನಗೆ ಸರಿಯೇ? ಹೇಳು ಶಶಿಧರ, ಹೇಳು. ಧರ್ಮರಾಜನಾದ ನಾನು ಧರ್ಮದ ನುಡಿಯನ್ನು ಕೇಳಲು ನೀವು ಹೋದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿನ್ನ ನಾಶ ಮಾಡುತ್ತದೆ. ನೀನು ಕೂಡ ವೀರನ ಮಾತನ್ನೇ ಆಡಿದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ಏಕೆಂದರೆ ಆ ಗೌಡರ ಮಾತೆ ನನಗೆ ವೇದವಾಕ್ಯ. ಅಯ್ಯೋ ಶಿವ ಶಿವ, ಶಾಲೆಯ ಕಲಿಸಿ ಸಾಹೇಬನಾಗಲೆಂದು ನಾನು ಬಯಸಿದರೆ ಆ ಗೌಡನ ಸುಳಿತಕ್ಕೆ ಸಿಕ್ಕು ಏನೇನು ಮಾತನಾಡುತ್ತೀಯಲ್ಲ. ಇದೇ ಗಂಭೀರವಾಗಿ ಮುಂದುವರೆದರೆ ಮುಂದೊಂದು ದಿನ ಗೌಡ ಬಿತ್ತಿದ ವಿಷದ ಬೀಜು ಮುಂದೊಂದು ದಿನ ಮೊಳಕೆ ಬರುವುದು ದೊಡ್ಡ ಮರವಾಗಿ ಬಿಡುತ್ತದೆ. ಏನು ಮಾಡಲಿ, ಯಾರ ಮುಂದೆ ಹೇಳಲಿ?